ಮತ್ತೊಂದು ಕಡೆ ಪಕ್ಕದ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪರಿಣಾಮ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಧರ್ಮಸ್ಥಳದ ಸ್ನಾನ ಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಸ್ನಾನ ಘಟ್ಟಕ್ಕೆ ಯಾರೂ ಭಕ್ತರು ಇಳಿಯದಂತೆ ಸೂಚನೆಯನ್ನ ಕೊಡಲಾಗಿದೆ. ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ನೇತ್ರಾವತಿ ಸ್ನಾನ ಘಟ್ಟ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ದೇವರ ದರ್ಶನಕ್ಕಾಗಿ, ಮಂಜುನಾಥನ ದರ್ಶನಕ್ಕಾಗಿ ಬಂದವರು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಆನಂತರ ಧರ್ಮಸ್ಥಳದ ದೇಗುಲಕ್ಕೆ ಹೋಗ್ತಾರೆ. ಆದರೆ ನೀರಿನ ಮಟ್ಟ ಏರಿಕೆಯಾಗಿದೆ. ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ನೇತ್ರಾವತಿ ಮೈದುಂಬಿಕೊಂಡು ಹರಿಯುತ್ತಿದ್ದಾಳೆ, ರಭಸವಾಗಿ ಹರಿಯುತ್ತಿದ್ದಾಳೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇದೇ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾರೂ ಕೂಡ ಸ್ನಾನ ಘಟ್ಟಕ್ಕೆ ಇಳಿಯಬಾರದು ಅನ್ನುವಂತಹ ಮುನ್ಸೂಚನೆಯನ್ನ ನೀಡಲಾಗಿದೆ. ಅದು ನೇತ್ರಾವತಿ ನಿಜವಾದ ಮುರುಕುದು ಬಯರದ ಮುಕ್ಕುಲು ಸೋಪುಡು ಮೀಪಿನ ದೇವರ್ಸದ ನೇತ್ರಾವತಿಯ ಸ್ನಾನಘಟ್ಟ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದಿಂದ ಸ್ವಲ್ಪ ದೂರದಲ್ಲಿ ಈ ನೇತ್ರಾವತಿ ಸ್ನಾನಘಟ್ಟ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಷ್ಟು ರಭಸವಾಗಿ ನೀರು ಹರಿತಾ ಇದೆ, ಅಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಆದರೂ ಕೆಲ ಭಕ್ತರು ದುಸ್ಸಾಹಸಕ್ಕಿಳಿದಿದ್ದಾರೆ. ಕೆಳಭಾಗದಲ್ಲಿ ನದಿಗಿಳಿದು ಪುಣ್ಯ ಸ್ನಾನವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆ ವಿಡಿಯೋ ಮಾಡ್ತಾ ಇದ್ರು, ಅದಕ್ಕೆ ಬೈದಿದ್ದು, ಇಂಥ ಟೈಮ್ನಲ್ಲಿ ಎಷ್ಟು ನೀರು ಹರಿತಾ ಇದೆಯಲ್ಲ, ಈ ಟೈಮ್ನಲ್ಲೂ ದುಸ್ಸಾಹಸವನ್ನ ಮಾಡ್ತಿದಾರಲ್ಲ ಅಂತ ಹೇಳಿ. ಸದ್ಯಕ್ಕೆ ಜಿಲ್ಲಾಡಳಿತವೇ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನೇತ್ರಾವತಿಯ ಸ್ನಾನ ಘಟ್ಟಕ್ಕೆ ಇಳಿಬಾರದು, ಅಪಾಯಕಾರಿಯಾಗಿ ನದಿ ಹರಿತಾ ಇದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಆದರೆ ಅದರ ಹೊರತಾಗಿಯೂ ಕೆಲವರು ನದಿಗಿಳಿಯುವಂತಹ ದುಸ್ಸಾಹಸವನ್ನ ಮಾಡ್ತಿದ್ದಾರೆ ಪುಣ್ಯ ಸ್ನಾನಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.